ಏನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ನೋಡ್ತಾನೆ ಅಳು ಬರ್ತಿದೆ. ಕನಕಾವತಿ ಆಕ್ಟಿಂಗ್ ಮಾತ್ರ ಸೂಪರ್. ರಿಷಬ್ ಶೆಟ್ಟಿ ಅವರು ಇನ್ನೂ ಜಾಸ್ತಿ ಮೇಲ್ ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಇಂಡಸ್ಟ್ರಿಗೆ ಈ ಥರ ಫಿಲಮ್ಸ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಇದೆ ಸರ್, ಸೂಪರ್ ಆಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೇಕು. ಎಕ್ಸಲೆಂಟ್ ಫಿಲಿಮ್. ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಮಾತ್ರ ಎಕ್ಸಲೆಂಟ್. ಇಲ್ಲಿವರೆಗೂ ಯಾರು ತೆಗೆದ ರಿಷಬ್ ಶೆಟ್ಟಿ ಮನುಷ್ಯನ ಏನು ಸರ್ ಅವನು, ಏನು ಫಿಲಿಮು, ಶಂಭೋ ಶಿವ. ತುಂಬ ಚೆನ್ನಾಗಿತ್ತು. ಈ ಥರ ಕನ್ನಡಲ್ಲಿ ಈ ಥರ ಪಿಕ್ಚರ್ ಬರೋಕ್ಕೆ ಸರ್ ಎಲ್ಲ ಹೇಳಂಗೆ ಆಗಲ್ಲ ಸರ್. ದೈವ ತುಂಬ ನಾವು ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಥಿಯೇಟ್ರಲ್ಲಿ. ನಮ್ಮ ವೈಬ್ಸ್ ಹೆಂಗಿದೆ ಅಂತಂದರೆ ಮೈ ಮೇಲೆ ನಮಗೆ ದೇವರು ಬಂದಂಗೆ ಆಗ್ತಿದೆ. ಈ ಥರ ಪಿಕ್ಚರ್ ನಾನು ನೋಡಿಲ್ಲ, ಮುಂದಕ್ಕೆ ನೋಡೋಕ್ಕೂ ಆಗಲ್ಲ ಸರ್. ತುಂಬ ಧೈರ್ಯ ಇರಬೇಕು ಪಿಕ್ಚರ್ ನೋಡೋಕ್ಕೆ. ಸಾಕು ಸರ್, ಕನ್ನಡ ಯಾವತ್ತಿದ್ರು ಕನ್ನಡನೇ. ರಿಷಬ್ ಶೆಟ್ಟಿ ಅಂತ ಬೇಕು ಸರ್. ವೆಲ್ ಪ್ರೆಸೆಂಟೆಡ್ ಮೂವಿ ಚೆನ್ನಾಗಿದೆ. ಓವರ್ ಆಲ್ ಆಗಿ ಕ್ಲೈಮ್ಯಾಕ್ಸು, ವೆಲ್ ಪ್ರೆಸೆಂಟೇಷನ್, ಆ್ಯಕ್ಟಿಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಆ ವಿಜುವಲ್ಸ್ ಆಗಲಿ, ಆ ಕ್ಲೈಮ್ಯಾಕ್ಸ್ ಆಗಲಿ, ಮ್ಯೂಸಿಕ್ ಇದೆ, ತುಂಬ ಚೆನ್ನಾಗಿದೆ ಸರ್. ಓವರ್ ಆಲ್ ತುಂಬ ಚೆನ್ನಾಗಿದೆ. ಸೂಪರ್ ಸರ್, ಫಿಲಮ್ ಸೂಪರ್ ಸರ್. ರಿಷಬ್ ಶೆಟ್ಟಿಗೆ ದೇವಸ್ಥಾನ ಕಟ್ಸಿ ಸರ್, ದೇವಸ್ಥಾನ ಕಟ್ಸ್ಬಿಟ್ಟು ಪೂಜೆ ಮಾಡ್ಬೇಕು ಸರ್. ಪ್ರಶಾಂತ್ ನೀಲ್ ಯಾರೋ ಬರಲ್ಲ ಸರ್. ರಿಷಬ್ ಶೆಟ್ಟಿ ಡೈರೆಕ್ಷನ್ ಆಕ್ಟಿಂಗ್ ಮಾಡಿ ಆಸ್ಕರ್ ಕೊಡ್ಬೇಕು ಸರ್ ರಿಷಬ್ ಶೆಟ್ಟಿ ಅವ್ರಿಗೆ ಅಷ್ಟೇ. ಸೂಪರ್ ಸರ್. ಸರ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ವರ್ತ್ ಮನಿ. ಸೂಪರ್. ರಿಷಬ್ ಶೆಟ್ಟಿ ಆಕ್ಟಿಂಗ್ ಅಂತೂ ಸೂಪರ್, ವೆರಿ ಗುಡ್. ಕ್ಲೈಮ್ಯಾಕ್ಸ್ ಯಾರು ಮೊಬೈಲ್ ರೆಕಾರ್ಡ್ ಮಾಡಿ ಎಲ್ಲರೂ ಬಂದು ಥಿಯೇಟರ್ಲೇ ನೋಡಿ, ಅವಾಗಲೇ ಮಜಾ ಬರೋದು, ಇಲ್ಲಾಂದ್ರೆ ಮಜಾ ಬರಲ್ಲ. ಮೂವಿ ಮಾತ್ರ ಬೇರೆ ಲೆವೆಲ್ ಗುರು. ನಿಜವಾಗ್ಲೂ ಬಾಹುಬಲಿ, ಪುಷ್ಪ, KGF ಏನೂ ಇಲ್ಲ. ಇನ್ನು ಮುಂದೆ ಇದೇ ಮೂವಿ ಸೂಪರ್ ಇದೆ ಅಣ್ಣ ಮೂವಿ. ಮತ್ತೆ ಇನ್ನೊಂದ್ಸತಿ ಬರಬೇಕು, ಸಖತ್. ದೇವರ ಸತ್ಯ ದಂತಕತೆ ಅಂದ್ರೆ ಇದು. ಹೋಗಿ ನೋಡಿ, ಥಿಯೇಟ್ರಲ್ಲೇ ನೋಡಿ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಆಯ್ತಾ, ಕನ್ನಡ ಇಂಡಸ್ಟ್ರಿ ಏನಂತ ತೋರಿಸ್ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ. ಸೂಪರ್. ಬೇರೆ ಭಾಷೆಗೆ ಹೋಗೋಗಿಂದ ನಮ್ಮ ಕನ್ನಡ ಫಿಲಮ್ ಹಿಂಗೆ ಬರ್ತಾರೆ, ತುಂಬ ಖುಷಿ ಆಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹೇಳೋಂಗೆ ಇಲ್ಲ ರೀ, ತುಂಬ ಚೆನ್ನಾಗಿದೆ, ಬ್ರಿಲಿಯಂಟ್. ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರೂ 20 ನಿಮಿಷ ಕೈ ಮುಕ್ಕೊಂಡಿದ್ರು, ಹಂಗಿತ್ತು. ಏನೂ ಮಾತಿಲ್ಲ, ಎಲ್ಲರೂ ಬಂದು ಥಿಯೇಟ್ರಿಗೆ ಬನ್ನಿ ಸಾಕು. ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಸಾಕು. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ, ಬಂದು ನೋಡ್ಲೇಬೇಕು ಎಲ್ಲರೂ ಫಿಲಮ್ನ. ಮೂವಿ ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದೇ ಒಂದು ಸಿಗುವಂಥ ಆಪರ್ಚುನಿಟಿ ಇದು. ಅದು ದಸರಾ ಹಬ್ಬಕ್ಕೆ ಮಹಿಷಾಸುರ ಸಂಹಾರ ಹೇಗೆ ಮಾಡಿದ್ರು ಚಾಮುಂಡೇಶ್ವರಿ ಅಂತ ನೀವು ನೋಡ್ಬೇಕಂತಂದ್ರೆ ಕಾಂತಾರ ಮೂವಿಗೆ ಬಂದು ಅದನ್ನ ಒಂದು ಅಟ್ಲೀಸ್ಟ್ ಒಂದು ಹೇಗೆ ಮಾಡಿದೆ ಅನ್ನೋದಕ್ಕೆ ನಿಮ್ಗೆ ಸಿಗೋವಂಥ ಒಂದೇ ಒಂದು ಅವಕಾಶ ದಯಮಾಡಿ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಯಾವುದೇ ಕಾರಣಕ್ಕೂ ಇದನ್ನು ಎಲ್ಲೂ ಶೇರ್ ಮಾಡಬೇಡಿ, ಯಾವುದೇ ಒಂದು ಲಿಂಕಿಂದನೂ ಕೂಡ ಡೌನ್ಲೋಡ್ ಮಾಡಬೇಡಿ. ದಯಮಾಡಿ ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ನೋಡ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲಲ್ಲಾಗಲಿ ಎಲ್ಲಿ ನೋಡಿದ್ರು ಕೂಡ ನಿಮ್ಗಿಂತ ಗೂಸ್ ಬಂಪ್ಸ್ ಅನುಭವ ಎಲ್ಲೂ ಸಿಗಲ್ಲ. ಒಂದೇ ಒಂದು ಸತಿ ಆದರೂ ಬಂದು ನೀವು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬಂದು ನೋಡಿ ಅಂತ ಕೇಳ್ಕೊಂತೀನಿ ನಾನು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮೂವಿ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಅಂತೂ ಎಕ್ಸಲೆಂಟ್, ಔಸಮ್, ಸೂಪರ್, ಗೂಸ್ ಬಂಪ್ಸ್. ಕಾಂತಾರ ಮೂವಿ ಸಿನಿಮಾಟೋಗ್ರಫಿ ಎಲ್ಲ ಸೂಪರಾಗಿ ಬಂದಿದೆ. ಕನ್ನಡದವರು ನೋಡಲೇಬೇಕಾಗಿರೋ ಮೂವಿ ಇದು. ಮಸ್ಟ್ ವಾಚ್ ಇನ್ ಥಿಯೇಟರ್ಸ್ ಓನ್ಲಿ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗು ಸೂಪರು. 10 ನಿಮಿಷ ಅಂತೂ ಗೂಸ್ ಬಂಪ್ಸು. ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ವಿಭಾಗದಲ್ಲೂ ಭಾಳ ಅತ್ಯುತ್ತಮ ಮಾಡಿದ್ದಾರೆ. ಗ್ರಾಫಿಕ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಡೈರೆಕ್ಷನ್ ಆಗಲಿ. ಆಮೇಲೆ ರಿಷಬ್ ಸರು, ದೈವಯ್ಯ ಸರು ಮತ್ತು ಕನಕತಿ ಅವರು ಅಲ್ಟಿಮೇಟ್ ಸೂಪರಾಗಿ ಬಂದಿದೆ. ಭಾಳ ಚೆನ್ನಾಗಿದೆ ಸಿನಿಮಾ. ಅದನ್ನು ನೋಡಿನೇ ಅನುಭವಿಸ್ಬೇಕು, ಹೇಳೋಕ್ಕಾಗಲ್ಲ. ಅದನ್ನು ಅನುಭವಿಸಿದ್ರೇ ಭಾಳ ಖುಷಿಯಾಗುತ್ತೆ. ಭಾಳ ವಿಭಿನ್ನವಾಗಿದೆ. ಆಮೇಲೆ ಆ ಸ್ಕೇಲು ಭಾಳ ಹೈ ಆಗಿದೆ. ಭಾಳ ಒಂಥರ ಏನೋ ಇನ್ನೊಂದು ಸಲ ನೋಡಿದ್ರೇ ಅರ್ಥ ಆಗೋದು. ಒಂದು ಸಲ ನೋಡಿದರೆ ಗೊತ್ತಾಗಲ್ಲ, ಇನ್ನೊಂದು ಸಲ ನೋಡಿದಾಗ ಇನ್ನೂ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ಥರ ಸಿನಿಮಾ ಇದು, ದೈವಗಳ ಬಗ್ಗೆ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಸಾಂಗ್ಸ್ ಅದು ನೀವು ಬಂದ ಮೇಲೇ ಗೊತ್ತಾಗುತ್ತೆ ಇದೆಯೋ ಇಲ್ಲೋ ಅಂತ. ಚೆನ್ನಾಗಿದೆ, ತುಂಬ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಮೂವಿ ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಎಂಡಿಂಗ್ ಸೂಪರ್ ಆಗಿತ್ತು. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಲಾಸ್ಟು 10 ಮಿನಿಟ್ಸ್ ಬಿಂದಾಸ್ ಚೆನ್ನಾಗಿ ಸೂಪರ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಲಾಸ್ಟ್ 10 ಮಿನಿಟ್ಸ್ ಅಂತೂ ಚಿಂದಿ. ಎಸ್, ಫುಲ್ ಕತೆ ಫುಲ್ ಚೆನ್ನಾಗಿದೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಏನು ಇಷ್ಟ ಆಯಿತು ಅಂತಂದರೆ ನಂಗೆ ಲಾಸ್ಟ್ ಸೀನ್ ವಿತ್ ಟೈಗರ್ ಇದೆ ಅಲ್ಲ ಕ್ಲೈಮ್ಯಾಕ್ಸಲ್ಲಿ, ಲೈಕ್ ಟೈಗರ್ ಜೊತೆ ಅವರು ರಿಷಬ್ ಶೆಟ್ಟಿನೂ ಬರ್ತಾರೆ. ಸೊ ದ್ಯಾಟ್ ಸೀನ್ ವಾಸ್ ವೆರಿ ಗುಡ್. ಲೈಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನ ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ದಾರೆ ಅವರು ನೋಡೋಕ್ಕೆ, ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಸ್, ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಥಾಟ್ ಪಾಸಿಟಿವ್ ಸೈಡ್ ಇರುತ್ತೆ ಅಂತ, ಬಟ್
ಟೋಟಲಿ ಡಿಫ್ರೆಂಟ್, ನೆಗೆಟಿವ್ ಸೈಡ್ ಬಂದಿದೆ. ಬಟ್ ಸ್ಟಿಲ್ ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್ ದೋ. ಇಲ್ಲ ಗೆಸ್ ಮಾಡಿದಿಲ್ಲ, ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್ ದೇ ವಿಲ್ ಕ್ಯಾಪ್ಚರ್ ದೈವಾಸ್ ಪವರ್, ಬಟ್ ಸ್ಟಿಲ್